ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮತ್ತೆ ವೆಬ್ ಡೆವಲಪ್ಮೆಂಟ್ ನಲ್ಲಿ ಬಹಳಷ್ಟು ಮುಖ್ಯವಾಗಿ ಬಳಸುವಂತಹ ಒಂದು ವಿಷಯ ಅಂತಂದ್ರೆ API. ಸೊ ಅದು ಮತ್ತೆ REST API ಅಂತ. ಸೊ API and REST API. ಓಕೆ, ಸೊ ಇದನ್ನ ಎರಡನ್ನ ಪ್ರಮುಖವಾಗಿ ತುಂಬಾ ಬಳಸ್ತಾರೆ. ಓಕೆ, ಸೊ ಇದನ್ನ ಕನ್ನಡದಲ್ಲಿ ಸರಳವಾಗಿ ತಿಳ್ಕೊಳ್ತಾ ಹೋಗೋಣ. ಸೊ ಹಾಗಾದ್ರೆ ಈಗ ನಾವು API ಅಂದ್ರೆ ಏನು, REST API ಏನು ಅದನ್ನೆಲ್ಲ ತಿಳ್ಕೊಂತ ಹೋಗೋಣ. ಓಕೆ, ಫಸ್ಟ್ ನಾವು API ಅಂದ್ರೆ ಏನು ಅಂತ ನೋಡೋಣ. API ಅಂದ್ರೆ ಇದನ್ನ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಂತ ಕರೀತಾರೆ. ಓಕೆ, API ಅಂದ್ರೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್. ಸೊ ಇದು ಏನಂತಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ API ಎರಡು ಸಾಫ್ಟ್ವೇರ್ಗಳಿರಬಹುದು, ಡಿಫರೆಂಟ್ ಸಾಫ್ಟ್ವೇರ್ಸ್. ಓಕೆ, ಎರಡು ಡಿಫರೆಂಟ್ ಸಾಫ್ಟ್ವೇರ್ ಇರ್ಬೋದು ಅಥವಾ ಎರಡು ಡಿಫರೆಂಟ್ ಸಿಸ್ಟಮ್ಗಳಿರ್ಬೋದು. ಅದೆರಡನ್ನು ಪರಸ್ಪರ ಮಾತಾಡ್ಕೊಳ್ಳೋದಿಕ್ಕೆ ಬಳಸುವಂತ ಒಂದು ವಿಧಾನ. ಅಂದ್ರೆ ಇದನ್ನ ಹೇಳಿದ್ದನ್ನ ಇದಕ್ಕೆ ಅರ್ಥ ಆಗಕ್ಕೆ, ಇದನ್ನ ಹೇಳುವಂಥದ್ದು. ಅಂದ್ರೆ ಸ್ಪಷ್ಟವಾಗಿ ಎರಡು ಸಿಸ್ಟಮ್ಗಳು ಪರಸ್ಪರ ಮಾತಾಡೋದಕ್ಕೆ ಸಹಾಯ ಮಾಡುವಂತ ಒಂದು ಮೀಡಿಯೇಟರ್. ಓಕೆ, ಇದೊಂದು API ನ ನಾವು ಮೀಡಿಯೇಟರ್ ಅಂತ ಕರಿಬಹುದು. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ನಾವು ನಮಗೆ ಅರ್ಥ ಆಗೋ ಹಾಗೆ ಮೀಡಿಯೇಟರ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಈ API ಏನಿದೆ ಇದು ಆಕ್ಚುಲಿ ಒಂದು ನಿಯಮಗಳು ಅಂತ ಹೇಳ್ತೀವಲ್ಲ, ಅಂದ್ರೆ ಪ್ರೋಟೋಕಾಲ್ಸ್ ಗಳ ಒಂದು ಸಮೂಹ ಆಗಿರತ್ತೆ. ಓಕೆ, ಇದು ಒಂದು ಸಮೂಹ ಏನಿದೆ, ಈ ಪ್ರೋಟೋಕಾಲ್ಗಳು ಅದು ನಿರ್ಧರಿಸುತ್ತೆ ಯಾವ ರೀತಿಯಾದಂತಹ ಮಾಹಿತಿನ ಈ ಒಂದು ಸಿಸ್ಟಮ್, ಓಕೆ, ಒಂದು ಸಿಸ್ಟಮ್ ಅಥವಾ ಸಾಫ್ಟ್ವೇರ್, ಅದ್ರೊಳಗಿರುವ ಸಾಫ್ಟ್ವೇರ್ ಇರ್ಬೋದು, ಇನ್ನೊಂದು ಸಾಫ್ಟ್ವೇರ್ಗೆ ಯಾವ ರೀತಿಯಾದಂತಹ ಮಾಹಿತಿನ ಕಳಿಸ್ಬೇಕು, ಮೆಸೇಜ್ ಅನ್ನು ಕಳಿಸ್ಬೇಕು, ಯಾವ ರೀತಿಯಾದಂತಹ ಮಾಹಿತಿನ ಪಡಿಬೇಕು ಈ ಸಿಸ್ಟಮ್ ನಿಂದ ಅನ್ನೋದ್ರ ಬಗ್ಗೆ ಈ ಪ್ರೋಟೋಕಾಲ್ಗಳು ಅಂದ್ರೆ ಈ ನಿಯಮಗಳು ನಿರ್ಧಾರ ಮಾಡುತ್ತೆ. ಓಕೆ, ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡೋಣ. ಥಿಂಕ್ ದಟ್ ನೀವೊಂದು ರೆಸ್ಟೋರೆಂಟಿಗೆ ಹೋಗಿದ್ದೀರಾ ಅಂತ. ನಾನು ಇಲ್ಲಿ ಜಸ್ಟ್ ಸಿಂಪಲ್ ಆಗಿ ಬರ್ದಿರ್ತೀನಿ. ರೆಸ್ಟೋರೆಂಟಿಗೆ ಹೋಗಿದ್ದೀರಾ. ಇದರಲ್ಲಿ ನೀವು ರೆಸ್ಟೋರೆಂಟಿಗೆ ಹೋದಾಗ ನೀವು ಕಲ್ಪನೆ ಮಾಡ್ಕೊಳ್ಳಿ, ನೀವು ಅಂದ್ರೆ ಏನಿರ್ತೀರಾ ಅದು ಕ್ಲೈಂಟ್ ಅಂತ ಅನ್ಕೊಳ್ಳೋಣ, ಕ್ಲೈಂಟ್ ಅಂತ ಅನ್ಕೊಳ್ಳೋಣ ಅಥವಾ ಸಿಸ್ಟಮ್ ಅಂತ ಅನ್ಕೊಳ್ಳೋಣ. ಓಕೆ, ಯಾವ್ದಾದ್ರು ಒಂದು ಸಿಸ್ಟಮ್ ಇರಬಹುದು. ಓಕೆ, ಸೊ ನೀವು ಏನ್ ಮಾಡ್ತೀರಾ, ಒಂದು ರೆಸ್ಟೋರೆಂಟಿಗೆ ಹೋದಾಗ ಒಂದು ಟೇಬಲ್ ನೋಡಿ ಕುತ್ಕೊಳ್ತೀರಾ. ಟೇಬಲ್ ಮೇಲೆ ಹೋಗಿ ಕುತ್ಕೊಂಡಾಗ ನೀವು ಮೆನುನ ನೋಡ್ತೀರಾ ಅಲ್ವಾ. ಮೆನುನಲ್ಲಿ ನಿಮಗೆ ಟೇಬಲ್ ಇರುತ್ತೆ. ಸೊ ಅಲ್ಲಿಗೆ ಹೋದಾಗ ನಿಮ್ಗೆ ಮೆನು ಇರುತ್ತೆ. ಮೆನುನಲ್ಲಿ ರೀಡ್ ಔಟ್ ಮಾಡ್ಬಿಟ್ಟು ನೀವೇನ್ ಹೇಳ್ತೀರಾ, ನಿಮಗೆ ಮಸಾಲೆ ದೋಸೆ ತಿನ್ಬೇಕು ಅಂತ ಆಗಿರುತ್ತೆ. ಸೊ ನೀವ್ ಅವಾಗ ಏನ್ ಮಾಡ್ತೀರಾ, ಒಬ್ಬ ವೇಟರ್ ಅನ್ನ ಕರಿತೀರಾ ಅಲ್ವಾ. ಆರ್ಡರ್ ಮಾಡೋದಿಕ್ಕೆ ವೇಟರ್ ಅನ್ನ ಕರಿತೀರಾ. ಆ ವೇಟರ್ ಏನು, API. ಸೊ ವೇಟರ್ ಏನ್ ಮಾಡ್ತಾನೆ, ನಿಮ್ಮ ಆರ್ಡರ್ ಅನ್ನ ತಗೊಂಡು ಸೊ ಅವನ್ ಏನ್ ಮಾಡ್ತಾನೆ, ಎಲ್ಲಿ ಇದು ಡೇಟಾ, ಎಲ್ಲಿ ಇದು ಅದು ಕಾಲ್ಡ್ ಆಸ್ ವಿ ಕ್ಯಾನ್ ಥಿಂಕ್. ಓಕೆ, ನಾವು ಈಗ ವೇಟರ್ ಆದ್ಮೇಲೆ ಇವಾಗ ನಾವು ಕಿಚನ್ ಅಂತ ಅನ್ಕೊಳ್ಳೋಣ. ಕಿಚನ್ ಅಲ್ಲಿ ಆಕ್ಚುಲಿ ಮೇನ್ ಫುಡ್ ಸರ್ವ್ ಆಗೋದಲ್ವಾ. ಸೊ ಕಿಚನ್ ಅನ್ನ ನಾವು ಸರ್ವರ್ ಅಂತ ಅನ್ಕೊಳ್ಳೋಣ.
ಸೊ ನೀವೇನಾದ್ರೂ ಮಸಾಲೆ ದೋಸೆ ಬೇಕು ಅಂತ ಯೂನಿಕ್ ಹೇಳಿದ್ರೆ ಇವನ್ ಏನ್ ಮಾಡ್ತಾನೆ, ಅದನ್ನ ತಗೊಂಡೋಗಿ ಕಿಚನ್ ಅಲ್ಲಿ ಹೇಳ್ತಾನೆ. ಕಿಚನ್ ನಲ್ಲಿ ಅದು ಆರ್ಡರ್ ಆದ್ಮೇಲೆ ಬಂದು ವೇಟರ್ ನಿಮಗೆ ತಂದು ನಿಮ್ ಟೇಬಲ್ಗೆ ಇಡ್ತಾನೆ. ಸೊ ದಿಸ್ ಇಸ್ ದ ಸಿಂಪಲ್ ಅಲ್ವಾ. ಸೊ ಇದನ್ನ ನಾವು ಇಲ್ಲಿ ಇದೊಂದು ಕಿಚನ್ ಅಂತ ಅನ್ಕೊಂಡ್ರೆ ಇಲ್ಲೊಬ್ಬ ವೇಟರ್ ಇರ್ತಾನೆ. ಸೊ ಹಿ ಟೇಕ್ಸ್ ಯುವರ್ ಆರ್ಡರ್, he goes and tells to the ಕಿಚನ್ ಇಂದ ಮತ್ತೆ ಬಂದ್ ನಿಮಗೆ ಇವನ ಹತ್ರ ಸಿಗತ್ತೆ. ಇವನ್ ಅದನ್ನ ನಿಮ್ಗೆ ಇದು ತನಕ ಟೇಬಲ್ ತನಕ ಡೆಲಿವರಿ ಮಾಡ್ತಾನೆ. ವಾಟ್ ಹಿ ಈಸ್ ಇಸ್ API. ಇಟ್ ಇಸ್ ಅ ಮೀಡಿಯೇಟರ್ ತರ ವರ್ಕ್ ಮಾಡುತ್ತೆ. ಸೊ ಇಲ್ಲಿಂದ ಇವನ್ ತಗೊಂಡ್ ಹೋಗೋದು ಇದೆಲ್ಲ ಏನಿರುತ್ತೆ, ಇದು ಪ್ರೋಟೋಕಾಲ್ಸ್ಗಳು. ಸೊ ಈ ಟೇಬಲ್ ಏನಾಗಿದೆ, ಯು ಆರ್ ದ ಕ್ಲೈಂಟ್ ಅಂತಂದ್ರೆ ನಿಮಗೆ ನೀವೇ ಒಂದು ಸಿಸ್ಟಮ್ ಕೂಡ ಆಗಿರಬಹುದು, ಅಥವಾ ನೀವು ಒಂದು ವೆಬ್ ಬ್ರೌಸರ್ ಆಗಿರಬಹುದು. ಸೊ ಈ ಇನ್ಫಾರ್ಮೇಶನ್ ತಗೊಂಡೋಗಿ API ಇನ್ನೊಂದು ಸರ್ವರ್ ಅಲ್ಲಿ ಇನ್ಫಾರ್ಮೇಶನ್ ಇರುತ್ತಲ್ಲ, ಸೊ ಆ ಸರ್ವರ್ಗೆ ಕೊಡುತ್ತೆ. ಅಲ್ಲಿರೋ ಇನ್ಫಾರ್ಮೇಶನ್ ತಗೊಂಡು ವೆಬ್ ಅಂದ್ರೆ ಯಾರು ಕೇಳ್ತಾ ಇದಾರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಇಲ್ಲಿ ನೀವು ವೇಟರ್ಗೆ ಮಸಾಲೆ ದೋಸೆ ಕೊಡ್ಬೇಕು ಅಂತ ಹೇಳ್ತೀರಾ ಅಷ್ಟೇ. ವೇಟರ್ ನಿಮ್ಮ ಆರ್ಡರ್ ತಗೊಂಡೋಗಿ ಕಿಚನ್ ಹೇಳ್ತಾನೆ, ಕಿಚನ್ ಅಲ್ಲಿ ಅದು ಪ್ರಿಪೇರ್ ಆಗುತ್ತೆ, ಟೇಬಲ್ಗೆ ತಂದು ಕೊಡ್ತಾನೆ. ಇಲ್ಲಿ ನೀವು ಕಿಚನ್ ಅಲ್ಲಿ ಏನಾಗ್ತಿದೆ ಅನ್ನೋದನ್ನ ನಿಮಗೆ ಅದು ತಿಳ್ಕೊಳ್ಳೋ ಅವಶ್ಯಕತೆನೂ ಇರೋದಿಲ್ಲ ಅಲ್ವಾ. ಹಾಗೆ ಸಾಫ್ಟ್ವೇರ್ ಜಗತ್ತಿನಲ್ಲಿ ಏನಾಗುತ್ತೆ, API ಒಂದು ಮೆಸೆಂಜರ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಇಷ್ಟು ಜಸ್ಟ್ ಮೆಸೆಂಜರ್, ನೀವು ಹೇಳಿದ್ರೆ ಅವ್ನು ತಗೊಂಡೋಗಿ ಕೊಡುವಂತಹ ಒಬ್ಬ ಮೆಸೆಂಜರ್ ಆಗಿರ್ತಾನೆ. ಓಕೆ, ಕ್ಲೈಂಟ್ ನಿಂದ ರಿಕ್ವೆಸ್ಟ್ ತಗೊಂಡು ಅದನ್ನ ಸರ್ವರ್ಗೆ ಕಳಿಸುತ್ತೆ. ಸೊ ಸರ್ವರ್ ನಿಂದ ರೆಸ್ಪಾನ್ಸ್ ತಗೊಂಡು ಕ್ಲೈಂಟ್ಗೆ ತಲುಪಿಸುತ್ತೆ. ಓಕೆ, ಸೊ ಇನ್ನೊಂದು ನಾವು ಬೆಸ್ಟ್ ಎಕ್ಸಾಂಪಲ್ ನೋಡ್ಬೋದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು ಅಂತ ಅಂದ್ರೆ, ನಾವು ಪ್ರತಿದಿನ API ಗಳನ್ನು ಬಳಸ್ತಾನೆ ಇರ್ತೀವಿ, ನಮಗೆ ಅದು ಗೊತ್ತಿರೋದಿಲ್ಲ. ಸೊ ಯೂಶಲಿ ನಾವು ಮೊಬೈಲ್ ನಲ್ಲಿ ಯಾವಾಗ್ಲಾದ್ರೂ ವೆದರ್ ಆಪ್ ಅನ್ನ ನಾವು ಇವತ್ತಿನ ವೆದರ್ ಏನಿದೆ ಅನ್ನೋದನ್ನ ತೆಗಿತೀವಲ್ವಾ. ಸೊ ಆ ಆಪ್ ನಲ್ಲಿ ನೇರವಾಗಿ ನಿಮಗೆ ಇದು ಇವತ್ತಿನ ಟುಡೇಸ್ ವೆದರ್ ಏನಿದೆ ಅಂತನ ಅಳಿಯಕ್ಕಾಗೋದಿಲ್ಲ. ಸೊ ಅದೇನ್ ಮಾಡುತ್ತೆ, ನೀವು ಅದು ವೆದರ್ ಸರ್ವರ್ಗೆ API ಸರ್ವಿಸ್ಗೆ ವೆದರ್ ಸರ್ವಿಸ್ APIಗೆ ರಿಕ್ವೆಸ್ಟ್ ಕಳ್ಸುತ್ತೆ. ಈ ಆಪ್. ಓಕೆ, ಸೊ API ಇಂದ ಟೆಂಪರೇಚರು, ಹ್ಯುಮಿಡಿಟಿ, ರೈನ್ ಫೋರ್ಕಾಸ್ಟ್ ಎಲ್ಲ ಮಾಹಿತಿಗಳನ್ನ ತಗೊಂಡು ಬಂದು ನಿಮ್ಮ ವೆದರ್ ಆಪ್ಗೆ ಕೊಡುತ್ತೆ. ಸೊ ಇದು ಆಕ್ಚುಲಿ ನೀವೀಗ ನಿಮ್ ಬ್ರೌಸರ್ ಅಲ್ಲಿ ವೆಬ್ಸೈಟ್ ತೆಗೆದಾಗ ವೆಬ್ಸೈಟ್ ಸರ್ವರ್ ಜೊತೆ HTTP ಪ್ರೋಟೋಕಾಲ್, ಆಕ್ಚುಲಿ ಈಗ ನೀವು ವೆಬ್ಸೈಟ್ ಓಪನ್ ಮಾಡಿದಾಗ ಇಲ್ಲಿಂದ ಅದು ವೆಬ್ಸೈಟ್ ತಗೊಂಡು ವೆಬ್ಸೈಟ್ ಸರ್ವರ್ ಜೊತೆಗೆ HTTP ಪ್ರೋಟೋಕಾಲ್ ಮೂಲಕ, ಅಂದ್ರೆ ಇದು ಪ್ರೋಟೋಕಾಲ್ ಅಂದ್ರೆ HTTP ನ ಯೂಸ್ ಮಾಡುತ್ತೆ. HTTP ಪ್ರೋಟೋಕಾಲ್ ಯೂಸ್ ಮಾಡಿಕೊಂಡು ಈ ಇನ್ಫಾರ್ಮೇಶನ್ ನ ತಗೊಳುತ್ತೆ. ಓಕೆ, ರಿಕ್ವೆಸ್ಟ್ ಅನ್ನ ಕಳಿಸಿ ರೆಸ್ಪಾನ್ಸ್ ಗಳನ್ನ ತಗೊಳುತ್ತೆ. ಸೊ ಇದ್ರಲ್ಲೂ ಕೂಡ API ಬಳಕೆ ಆಗಿರುತ್ತೆ. ಓಕೆ, ಸೊ ಹಾಗಿದ್ರೆ ನಾವು ನೆಕ್ಸ್ಟ್ ಸಿನಾರಿಯೋದಲ್ಲಿ ಏನ್ ನೋಡೋಣ ಅಂದ್ರೆ, APIಗೆ ಮತ್ತೆ ಪ್ರೋಟೋಕಾಲ್ಗೆ ಇರೋ ಡಿಫರೆನ್ಸಸ್ ಏನು ಅಂತ. ಸೊ API ಮತ್ತೆ ತುಂಬಾ ಜನಕ್ಕೆ ಅನ್ಸುತ್ತೆ API ಮತ್ತೆ ಪ್ರೋಟೋಕಾಲ್ ಏನಿದೆ ಅದು ಸೇಮ್ ಅಂತ. ಬಟ್ ದೋಸ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಓಕೆ, API ಅಂದ್ರೆ ಏನು, ಇದೊಬ್ಬ ಮೆಸೆಂಜರ್ ತರ. ಓಕೆ, ಇದೊಬ್ಬ ಮೆಸೆಂಜರ್ ತರ. API ಎರಡು ಸಿಸ್ಟಮ್ಗಳ ನಡುವೆ ಸಂದೇಶನ ಸಾಗಿಸೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಪ್ರೋಟೋಕಾಲ್ ಅಂದ್ರೆ ಇದೊಂದು ರೂಲ್ ಬುಕ್ ಇರ್ಬೋದು. ಓಕೆ, ರೂಲ್ ಬುಕ್ ಅಂತ ಅನ್ಕೋಬಹುದು. ಹೀಗೆ ಕಳಿಸುವ ಸಂದೇಶವನ್ನ ಹೀಗೆ ಕಳಿಸ್ಬೇಕು ಅಂತ, ಹೀಗೆ ಸ್ವೀಕರಿಸಬೇಕು ಅನ್ನೋ ನಿಯಮಗಳನ್ನ ಈ ಪ್ರೋಟೋಕಾಲ್ಗಳು ನಿರ್ಧರಿಸ್ತವೆ. ಓಕೆ,
ಸೊ ಒಂದು ಸರಳ ಉದಾಹರಣೆ ಕೊಡ್ಬೇಕಂತಂದ್ರೆ ಒಬ್ಬ ಪೋಸ್ಟ್ ಮ್ಯಾನ್ ಇರ್ತಾನಲ್ವಾ, ಪೋಸ್ಟ್ ಮ್ಯಾನ್ ಏನ್ ಮಾಡ್ತಾನೆ, ಪೋಸ್ಟ್ ಮ್ಯಾನ್ ಒಂದ್ ಮೆಸೆಂಜರ್ ಆಗಿದ್ರೆ ಪೋಸ್ಟಲ್ ರೂಲ್ಸ್ ಇರುತ್ತಲ್ವಾ, ಪೋಸ್ಟಲ್ ರೂಲ್ಸ್ ಅನ್ನೋದು ಪ್ರೋಟೋಕಾಲ್ ಆಗಿರುತ್ತೆ. ಓಕೆ, ಪೋಸ್ಟ್ ಮ್ಯಾನ್ ಅನ್ನೋದು ಮೆಸೆಂಜರ್ ಆದ್ರೆ ಪೋಸ್ಟಲ್ ರೂಲ್ಸ್ ಅನ್ನೋದು ಏನಿದೆ, ಅದಕ್ಕೆ ಪೋಸ್ಟಲ್ ರೂಲ್ಸ್ ಅಂದ್ರೆ ನೀವು ಸ್ಟಾಂಪ್ ಹಾಕಿರ್ಲೇಬೇಕು, ಗಮ್ ಅಂಟಿರ್ಲೇಬೇಕು, ಓಪನ್ ಲೆಟರ್ ಕಳ್ಸಂಗಿಲ್ಲ, ಆ ತರದ್ ಏನೇನೋ ಇರಬಹುದು, ನಮ್ಗೆ ಪಿನ್ ಕೋಡ್ ಬರೀಲೇಬೇಕು. ಸೊ ಅದನ್ನೆಲ್ಲ ಒಂದು ರೂಲ್ಸ್ ಅನ್ಕೊಂಡೆ, ಪೋಸ್ಟಲ್ ರೂಲ್ಸ್ ಅಂತ ಅನ್ಕೊಂಡ್ರೆ ಅಡ್ರೆಸ್ ಬರೀಲೇಬೇಕು, ಇಲ್ಲಾಂದ್ರೆ ಎಲ್ಲಿಗೆ ಡೆಲಿವರಿ ಮಾಡ್ತಾರೆ. ಸೊ ಅದೆಲ್ಲ ಒಂದು ಪೋಸ್ಟಲ್ ರೂಲ್ಸ್, ಅದನ್ನ ನಾವು ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇದೇ ರೀತಿ API ಮೆಸೆಂಜರ್ ಏನಿದೆ, ಸೊ API ಮೆಸೆಂಜರ್ ಏನಿದೆ ಮೆಸೆಂಜರ್ ಆಗಿದ್ದು HTTP ಅಥವಾ HTTPS ಏನಿದೆ ಅದು ಪ್ರೋಟೋಕಾಲ್ ಆಗಿರುತ್ತೆ. HTTP ಆರ್ HTTPS ಅನ್ನೋದು ಪ್ರೋಟೋಕಾಲ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಟೈಪ್ಸ್ ಆಫ್ API. ಓಕೆ, ಸೊ ಇದು ನಾನು ಪ್ರಮುಖವಾಗಿ IAM ರಿಲೇಟೆಡ್ ಆಗಿನೇ ಹೇಳ್ತಾ ಇದ್ದೀನಿ. ಇದರಲ್ಲಿ ಬೇರೆನೂ ಇರಬಹುದು, ಬಟ್ ನನಗೆ ಗೊತ್ತಿರುವಂತದ್ದು, ನಾವು ಯೂಸ್ ಮಾಡುವಂಥದ್ದು ಮೋಸ್ಟ್ ಆಫ್ ದ ಟೈಮ್ ಇದಾಗಿರೋದ್ರಿಂದ ನಾನು ಇದಿಷ್ಟನ್ನ ಹೇಳ್ತಾ ಇದ್ದೀನಿ. ಬೇರೆದಷ್ಟು ನನಗೆ ನಾಲೆಜ್ ಇಲ್ಲ. ಸೊ ಇದು ಎಸ್ಪೆಷಲಿ ರಿಲೇಟೆಡ್ ಟು IAM ಮಾತ್ರ ನಾನು ಹೇಳ್ತಾ ಇದ್ದೀನಿ. ಸೊ REST API ಅಂತ ಒಂದಿದೆ. ರೆಸ್ಟ್ ಅಂದ್ರೆ ಏನು? ರೆಸ್ಟ್ ಇದು ಫುಲ್ ಫಾರ್ಮ್ ಬಂದು ರಿಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್. ರೆಪ್ರೆಸೆಂಟೇಷನಲ್ ಸ್ಟೇಟ್ ಟ್ರಾನ್ಸ್ಫರ್ ಅಂತ REST API ಅಂದ್ರೆ. ಓಕೆ, ಸೊ ಇದು ಇವತ್ತಿನ ಕಾಲದಲ್ಲಿ ಅತ್ಯಂತ ಹೆಚ್ಚು ಬಳಸಲಾಗುವಂತಹ ಒಂದು API ಆರ್ಕಿಟೆಕ್ಚರ್ ಆಗಿರುತ್ತೆ. ಓಕೆ, REST APIಗಳು ಸಾಮಾನ್ಯವಾಗಿ HTTP ಮತ್ತೆ HTTPS ಅಂತ ಪ್ರೋಟೋಕಾಲ್ಗಳನ್ನ ಬಳಸುತ್ತೆ. ಓಕೆ, ಇದೊಂದು HTTPS ಅನ್ನೋದು ರೆಸ್ಟ್ಗಳನ್ನು ಸಾಮಾನ್ಯವಾಗಿ ಇದು JSON ಫಾರ್ಮ್ಯಾಟ್ ಅಲ್ಲಿ ಡೇಟಾನ ಶೇರ್ ಮಾಡುತ್ತೆ. ಓಕೆ, ಸೊ ರೆಸ್ಟ್ ಇದರಲ್ಲಿ ಏನಕ್ಕೆ ಇದು ವಿಶೇಷ ಅಂತಂದ್ರೆ ಇಟ್ಸ್ ಇದು ಆಕ್ಚುಲಿ ವೆರಿ ಈಸಿ. ಓಕೆ, ಯಾಕೆ ಎಷ್ಟು ಬಳಸಲಾಗುತ್ತೆ ಅಂತ, ಮತ್ತೆ ವೆರಿ ಫಾಸ್ಟ್, ಲೈಟ್ ವೈಟ್ ಇರ್ಬೋದು. ಓಕೆ, ಈಸಿ ಟು ಯೂಸ್ ಅಥವಾ ಯೂಸರ್ ಫ್ರೆಂಡ್ಲಿ ಅಂತಾನೂ ಅನ್ಕೋಬಹುದು. ಸೊ ಅದರಿಂದ ಏನಾಗುತ್ತೆ, ಹೆಚ್ಚಿನ ವೆಬ್ ಮತ್ತೆ ಮೊಬೈಲ್ ಅಪ್ಲಿಕೇಶನ್ಸ್ಗಳು REST API ನ ಬಳಸ್ತವೆ. ಸೊ ಈ ರೀಸನ್ಸ್ಗೋಸ್ಕರನೇ ಹೆಚ್ಚಾಗಿ ಬಳಸ್ತವೆ. ಸೊ ಸೆಕೆಂಡ್ ಟೈಪ್ ಬಂದು SOAP, SOAAP ಅಂತ, SOAP API ಅಂತ ಕರೀತಾರೆ. ಇದನ್ನ ನಾವು ಸಿಂಪಲ್ ಆಬ್ಜೆಕ್ಟ್ ಆಕ್ಸೆಸ್ ಪ್ರೋಟೋಕಾಲ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನಂತಂದ್ರೆ ಸಿಂಪಲ್ ಅಂದ್ರೆ ಇದು ಆಕ್ಚುಲಿ ರೆಸ್ಟ್ ಗಿಂತ ವೆರಿ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ರೆಸ್ಟ್ ಗಿಂತ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಏನಿದೆ, ಸೋಪ್ ಏನಿದೆ ಇದೇ ಒಂದು ಪ್ರೋಟೋಕಾಲ್ ಕೂಡ ಆಗಿದೆ ಇದು. ಓಕೆ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೋಟೋಕಾಲ್. ಸೊ ಇದರಲ್ಲಿ ಆಕ್ಚುಲಿ ಇದರಿಂದ ಏನ್ ಬೆನಿಫಿಟ್ಸ್ ಅಂತಂದ್ರೆ ಸೆಕ್ಯೂರಿಟಿ ಜಾಸ್ತಿ ಇರತ್ತೆ. ಓಕೆ, ಸೆಕ್ಯೂರಿಟಿ ಜಾಸ್ತಿ ಇದೆ. ಆಮೇಲೆ ರಿಯಲಬಿಲಿಟಿ ಅಂದ್ರೆ ನಾವು ಇದರಲ್ಲಿ ಹೆಚ್ಚು ಅವಲಂಬಿತವಾಗಿ ಇರಬಹುದು. And third is a transaction support. Actually
ಸಪೋರ್ಟ್ಗೆ ಉತ್ತಮವಾದಂತಹ ಪ್ರೋಟೋಕಾಲ್. ಸೊ ಅದಕ್ಕೆ ನಾವು ಇದನ್ನ ಹೆಚ್ಚಾಗಿ ಬ್ಯಾಂಕಿಂಗ್ ಸಿಸ್ಟಮ್ ಅಥವಾ ಫಿನಾನ್ಸಿಂಗ್ ಸಿಸ್ಟಮ್, ಎಂಟರ್ಪ್ರೈಸ್ ಅಪ್ಲಿಕೇಶನ್ಸ್ ಗಳಲ್ಲಿ ಸೋಪ್ ಅನ್ನ ಹೆಚ್ಚಾಗಿ ಬಳಸ್ತೀವಿ. ಸೊ ಇದು ಆಕ್ಚುಲಿ ರೆಸ್ಟಿಗೆ ಹೋಲಿಸಿದ್ರೆ ಸೋಪ್ ಸ್ವಲ್ಪ ಏನು ಡಿಫರೆಂಟ್ ಆಗಿದೆ, ಡೈನಾಮಿಕ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದು ಥರ್ಡ್ ಒನ್ ಇಸ್ ಗ್ರಾಫ್ QL ಅಂತ. ಸೊ ಇದೇನಂತಂದ್ರೆ ಇದನ್ನ ಆಕ್ಚುಲಿ ಫೇಸ್ಬುಕ್ ಅವರು ಡೆವಲಪ್ ಮಾಡಿರೋಂಥದ್ದು. ಓಕೆ, ಸೊ ಇದರಲ್ಲಿ ಏನಂತಾರೆ ವಿಶೇಷ ಏನಂತಂದ್ರೆ ಕ್ಲೈಂಟ್ಗೆ ಬೇಕಾದ ಡೇಟಾನ ಮಾತ್ರ ರಿಕ್ವೆಸ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಕ್ಲೈಂಟ್ ಅಂತಂದ್ರೆ ಒಂದು ಸಿಸ್ಟಮ್ ಏನೋ ಒಂದು ರಿಕ್ವೆಸ್ಟ್ ಮಾಡ್ತಿದೆ ಇನ್ನೊಂದು ಸಿಸ್ಟಮ್ಗೆ ಅಂತಂದ್ರೆ there must be a some of the default, ಈಗ ಯೂಸರ್ ನೇಮು, ಇಮೇಲ್ ಅಡ್ರೆಸ್, ಪಾಸ್ವರ್ಡ್, ಯಾವ ಟೈಮಿಗೆ ಇದು ಮಾಡಿದ್ದು, ಇದು ಎಷ್ಟೊಂದು ಇನ್ಫಾರ್ಮೇಶನ್ ಒಟ್ಟಿಗೆ ಇದ್ರ ಜೊತೆಗೆ ಹೋಗ್ತಾ ಇತ್ತು ಮುಂಚೆ. ಸೊ ಫೇಸ್ಬುಕ್ ಏನ್ ಮಾಡ್ತು, ಇವಾಗ ಯೂಸರ್ ನೇಮು ಮತ್ತೆ ಇಮೇಲ್ ID ಮಾತ್ರ ಸಿಕ್ಕರೆ ಸಾಕು, ಪಾಸ್ವರ್ಡ್ ಎಷ್ಟೊತ್ತಿಗೆ ಲಾಗಿನ್ ಆಗಿದ್ದು ಅದೆಲ್ಲ ಇನ್ಫಾರ್ಮೇಶನ್ ಬೇಡ ಅಂತಂದ್ರೆ ಇದಿಷ್ಟನ್ನೇ ಇನ್ಫಾರ್ಮೇಶನ್ ನ ಸೆಂಡ್ ಮಾಡೋಕೆ ಈ ಗ್ರಾಫ್ QL ಅನ್ನೋ ಪ್ರೋಟೋಕಾಲ್ ನ API ನ ಬಳಸ್ತಾರೆ. ಓಕೆ, ಒಬ್ಬ ಯೂಸರ್ ಹೆಸರು ಮತ್ತೆ ಇಮೇಲ್ ಬೇಕು ಅಂದ್ರೆ ಅದನ್ನೇ ಕಳಿಸುತ್ತೆ ಇದು. ಸೊ ಅಗತ್ಯವಿಲ್ಲದ ಡೇಟಾಗಳನ್ನೆಲ್ಲ ಕಳಿಸೋದೇ ಇಲ್ಲ ಇದು. ಓಕೆ, ಸೊ ಅನ್ನೆಸೆಸರಿ ಡೇಟಾಗಳನ್ನ ರಿಮೂವ್ ಮಾಡುತ್ತೆ. ನೆಟ್ವರ್ಕ್ ಯೂಸೇಜ್ ಇದರಿಂದ ಏನಾಗುತ್ತೆ, ಕಡಿಮೆ ಆಗುತ್ತೆ, ಮತ್ತೆ ಪರ್ಫಾರ್ಮೆನ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ನಾನು ಹೇಳಿದೆ ಅವಾಗಲೇ, ನೋಡೋಣ ಅಂತ ಹೇಳ್ಬಿಟ್ಟು ನಾವು ಇದನ್ನ ಯೂಶಲಿ ದಿನನಿತ್ಯ ನಾವ್ ಇದನ್ನ ಮಾಡಿರ್ತೀವಿ. ಸೊ ಇದೇನ API ಅಂತ ಅನ್ಕೊಂತೀವಿ. ಫಾರ್ ಎಕ್ಸಾಂಪಲ್ ಝೊಮ್ಯಾಟೊ ಏನು ಒಂದು ಫುಡ್ ಡೆಲಿವರಿ ಕಂಪನಿ. ಓಕೆ, ಸೊ ನೀವೇನ್ ಮಾಡ್ತೀರಾ, ನಿಮಗೆ ಯಾವಾಗ್ಲಾದ್ರೂ ಒಬ್ಬ ಏನಾದ್ರೂ ಫುಡ್ ತಿನ್ಬೇಕು ಅಂತ ಅಂದಾಗ ಹಿ ಓಪನ್ಸ್ ದ ಝೊಮ್ಯಾಟೊ ಆಪ್, ಕರೆಕ್ಟ್. ಅಲ್ಲಿ ಒಂದಷ್ಟು ಆರ್ಡರ್ಸ್ ಗಳಿರುತ್ತೆ. ಸೊ ಅದನ್ನ ಸೆಲೆಕ್ಟ್ ಮಾಡಿ ಹೀಗೆ ಆರ್ಡರ್ ಮಾಡ್ತಾರೆ. ಆರ್ಡರ್ ಪ್ಲೇಸ್ ಆದ ತಕ್ಷಣ ಏನಾಗುತ್ತೆ, ಈ ಆಪ್ ನಲ್ಲಿ ನಿಮ್ಮ ಡೆಲಿವರಿ ಯಾರು ಅಸೈನ್ ಆಗಿದೆ, ಡೆಲಿವರಿ ಪರ್ಸನ್ ಈಗ ಎಲ್ಲಿದ್ದಾನೆ, ವೆದರ್ ಹಿ ವೆಂಟ್ ಟು ದ ರೆಸ್ಟೋರೆಂಟ್ ಆರ್ ನಾಟ್, ವೆದರ್ ನಿಮ್ಗೆ ಇಲ್ಲಿ ಅಡ್ರೆಸ್ ಇತ್ತು ಅಂತಂದ್ರೆ ಡೆಲಿವರಿ ಆಗ್ತಿದ್ಯೋ ಇಲ್ವೋ ಅನ್ನೋ ಇದೆಲ್ಲ ವಿಷಯಗಳನ್ನ ನೋಡ್ಬೋದು ಅಲ್ವಾ. ಸೊ ಇದೆಲ್ಲ ಹೇಗೆ ಆಗತ್ತೆ, ಝೊಮ್ಯಾಟೊ ಏನ್ ಮಾಡುತ್ತೆ, ಇದನ್ನೆಲ್ಲ ತೋರ್ಸೋದಿಕ್ಕೆ ಝೊಮ್ಯಾಟೊ ಹೇಗ್ ತೋರ್ಸುತ್ತೆ ಅನ್ನೋದಕ್ಕೆ ಒಂದು ಪಾಸಿಬಿಲಿಟಿ ಬೇಕಂತಂದ್ರೆ ಝೊಮ್ಯಾಟೊ ಆಕ್ಚುಲಿ ಇದು ಮ್ಯಾಪಿಂಗ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಅಂದ್ರೆ ಇದು ಇಲ್ಲಿಗೆ ಹೋಗುತ್ತೆ ಇಲ್ಲಿಗೆ ಬರುತ್ತೆ ಅನ್ನೋ ಮ್ಯಾಪಿಂಗ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿಲ್ಲ. ಬಟ್ ಅದ್ರ ಬದಲಾಗಿ ಏನ್ ಮಾಡಿದೆ, ಇದು ಗೂಗಲ್ ಮ್ಯಾಪ್ಸ್ ಇರುತ್ತಲ್ಲ, ಗೂಗಲ್ ಮ್ಯಾಪ್ಸ್ API ನ ಬಳಸ್ಕೊಂಡು ಈ ಇನ್ಫಾರ್ಮೇಶನ್ ನ ನಿಮಗೆ ಕಾಣೋ ಹಾಗೆ ಮಾಡುತ್ತೆ. ಅಂದ್ರೆ ಅವ್ರ ಆಪ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇನ್ ಕೇಸ್ API ಇಲ್ಲ ಅಂದಿದ್ರೆ ಇಲ್ದಿದ್ದರೆ ಏನ್ ಮಾಡ್ಬೇಕಿತ್ತು, ಇವಾಗ ಝೊಮ್ಯಾಟೊ ಆಕ್ಚುಲಿ ಏನ್ ಮಾಡ್ಬೇಕಿತ್ತು ಅಂತ ಸೊ ಇವಾಗ ಝೊಮ್ಯಾಟೊ ಏನ್ ಮಾಡ್ಬೇಕಿತ್ತು, ಫಸ್ಟ್ನೇದಾಗಿ ಸೆಂಡ್ ಔಟ್ ಈಗ ಆಕ್ಚುಲಿ ಸ್ಯಾಟಲೈಟ್ ಅನ್ನ ಝೊಮ್ಯಾಟೊ ಸೆಂಡ್ ಮಾಡ್ಬೇಕಾಗಿತ್ತು ಸ್ಪೇಸ್ಗೆ ಟು ಮ್ಯಾಪ್ ದ ಎಂಟೈರ್ ವರ್ಲ್ಡ್. ಓಕೆ, ಸ್ಯಾಟಲೈಟ್ ಅನ್ನ ಯೂಸ್ ಮಾಡ್ಕೊಂಡು ಸ್ಯಾಟಲೈಟ್ ಸೆಂಡ್ ಮಾಡ್ಬೇಕಿತ್ತು, ರಾಕೆಟ್ ಮೂಲಕ ಸೆಂಡ್ ಮಾಡಿ ಇಡೀ ಎಂಟೈರ್ ವರ್ಲ್ಡ್ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಬೇಕಿತ್ತು. ಸೆಕೆಂಡ್ ಒನ್ ಆಕ್ಚುಲಿ ಅದನ್ನೆಲ್ಲ ಬಿಲ್ಡ್ ಮಾಡಿ ಸ್ಟೋರ್ ಮಾಡೋದಕ್ಕೆ ಒಂದು ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಿತ್ತು. ಓಕೆ, ಆಮೇಲೆ ಎವ್ರಿ ರೋಡ್, ಎವ್ರಿ ಸ್ಟ್ರೀಟ್ ನೇಮು, ಆಮೇಲೆ ಟ್ರಾಫಿಕ್ ಪ್ಯಾಟ್ರನ್ಸ್, ಇದನ್ನೆಲ್ಲ ಏನೇನ್ ಆಗ್ತಿದೆ ಎಟ್ ಪ್ರೆಸೆಂಟ್ ಏನೇನ್ ಆಗ್ತಿದೆ ಅರ್ಥಲ್ಲಿ ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಒಂದು ಡೇಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಿತ್ತು. ಸೊ ಅದನ್ನ ಕ್ರಿಯೇಟ್ ಮಾಡಿ ಕಾನ್ಸ್ಟೆಂಟ್ಲಿ ಇದನ್ನ ಅಪ್ಡೇಟ್ ಕೂಡ ಮಾಡ್ತಾ ಇರ್ಬೇಕಿತ್ತು. ಇದು ಲೈವ್ ಆಗಿ ಬರ್ತಾ ಇರ್ಬೇಕಿತ್ತು ಎಲ್ಲಾ ಇನ್ಫಾರ್ಮೇಶನ್ಗಳು, ಅಂದ್ರೆ ಟ್ರಾಫಿಕ್, ಆಮೇಲೆ ಸ್ಟ್ರೀಟ್ ನೇಮ್,
name each every road, okay, any construction going on. ಸೊ ಇದೆಲ್ಲದು ಕೂಡ ಲೈವ್ ಆಗಿ ಇಲ್ಲಿಗೆ ಸ್ಟೋರ್ ಮಾಡ್ಬೇಕಿತ್ತು. ಸೊ ಇದನ್ನ ಸ್ಟೋರ್ ಮಾಡಿದ್ರೆ ಜಸ್ಟ್ ಇಮ್ಯಾಜಿನ್ ಇದನ್ನೆಲ್ಲ ಸೆಟಪ್ ಮಾಡೋದಿಕ್ಕೆ ಝೊಮ್ಯಾಟೋಗೆ ಆಲ್ಮೋಸ್ಟ್ ಬಿಲಿಯನ್ಸ್ ಗಟ್ಲೆ ಓಕೆ ಖರ್ಚಾಗ್ತಾ ಇತ್ತು, $1 billion ಗಟ್ಲೆ ಖರ್ಚಾಗ್ತಾ ಇತ್ತು. ಬಟ್ ಡಿಸೈಡ್ ಮಾಡೋದಕ್ಕೆ ಫುಡ್ ಈಸ್ ಆಕ್ಚುಲಿ ಇದನ್ನೆಲ್ಲ ಮಾಡೋದಕ್ಕೆ ಬಿಲ್ಡ್ ಮಾಡೋದಕ್ಕೆ ಆಲ್ಮೋಸ್ಟ್ ಡೆಕೇಡ್ಸ್ ಗಟ್ಲೆ ಟೈಮ್ ಎಷ್ಟು ಕನ್ಸ್ಯೂಮ್ ಆಗ್ತಾ ಇತ್ತು. ಸೊ ಝೊಮ್ಯಾಟೊ ಆಕ್ಚುಲಿ ನಾಟ್ ಎ ಡೆಲಿವರಿ ಫುಡ್ ಡೆಲಿವರಿ ಕಂಪನಿ ಅಲ್ವಾ ಇದು. ಝೊಮ್ಯಾಟೊ ಏನಿದೆ ಇದೊಂದು ಫುಡ್ ಡೆಲಿವರಿ ಕಂಪನಿ. ಸೊ ಅವರು ಮ್ಯಾಪಿಂಗ್ ಕಂಪನಿ ಅಲ್ಲ. ಸೊ ಆಕ್ಚುಲಿ ಅದಕ್ಕೆ ಏನಾಯ್ತು ಅಂತಂದ್ರೆ ಇನ್ಸ್ಟೆಡ್ ಗೂಗಲ್ ಏನ್ ಮಾಡ್ತು ಅಂತಂದ್ರೆ ಗೂಗಲ್ ಆಲ್ರೆಡಿ ಬಿಲ್ಡ್ ದ ಬೆಸ್ಟ್ ಮ್ಯಾಪ್ ಅಲ್ವಾ, ಬೆಸ್ಟ್ ಮ್ಯಾಪ್ ನ ಬಿಲ್ಡ್ ಮಾಡಿದೆ. ಸೊ ಇದಕ್ಕೆ ಕೋಟ್ಯಾಂತರ ಗೋಲ್ಡನ್ ಮಾಡಿದಾಗ ಏನಾಯ್ತು, ಅವಾಗ ಏನ್ ಹೇಳುತ್ತೆ ಗೂಗಲ್, ಅದರಿಂದ ಏನಾಯ್ತು ಗೂಗಲ್ ಅವರು ಗೂಗಲ್ ಡೆವಲಪರ್ಸ್ಗೆ ಹೇಳ್ತಾರೆ, ನಮ್ಮ ಹತ್ರನೇ ಆಲ್ರೆಡಿ ಗೂಗಲ್ ಮ್ಯಾಪ್ ಇದೆ, ನೀವು API ಬಳಸ್ಕೊಂಡು ನಿಮ್ಮ ಝೊಮ್ಯಾಟೊ API ಮೂಲಕ ಗೂಗಲ್ ಮ್ಯಾಪ್ಸ್ ಸೇವೆಯನ್ನ ನಿಮ್ಮ ಗೂಗಲ್ ಆಪ್ಸ್ಗಳನ್ನ ತಗೊಳ್ಳಿ, ನಿಮ್ಮ ಆಪ್ ನಲ್ಲಿ ಬಳಸ್ಕೊಳ್ಳಿ, ಇದರಿಂದ ನಿಮ್ಗೆ ಎಷ್ಟೊಂದು ಸಹಾಯ, ಜಸ್ಟ್ ನೀವ್ ಏನ್ ಬಳಸ್ಕೊಂತೀರಾ ಅದಕ್ಕೆ ಮಾತ್ರ ನೀವು ಪೇ ಮಾಡಿದ್ರೆ ಆಯ್ತು ಅಂತ ಇದು ಝೊಮ್ಯಾಟೊಗೆ ಹೇಳುತ್ತೆ. ಸೊ ಝೊಮ್ಯಾಟೊ ಅವ್ರು ಏನ್ ಮಾಡ್ತಾರೆ, ಇನ್ಸ್ಟೆಡ್ ಆಫ್ ಇಲ್ಲೆಲ್ಲ ಸ್ಪೆಂಡ್ ಮಾಡೋದ್ರಿಂದ ಇವರಿಗೆ ಜಸ್ಟ್ ಯಾವಾಗ ಯೂಸರ್ ಇಲ್ಲಿಗೆ ಎವ್ರಿ ಟೈಮ್ ಹಿಟ್ಟದಾದಾಗ ಇವರಿಗೆ ಅಮೌಂಟ್, ನಿಗದಿತ ಅಮೌಂಟ್ ಇರುತ್ತೆ, ಗೂಗಲ್ ಅವ್ರು ಡಿಸೈಡ್ ಮಾಡಿರ್ತಾರೆ ಇಷ್ಟು ಕೊಡ್ಬೇಕು ಅಂತ. ಸೊ ಆ ಅಮೌಂಟ್ ಅನ್ನ ಝೊಮ್ಯಾಟೊ ಅವ್ರು ಕೊಡ್ತಿರ್ತಾರೆ. ಸೊ ಅದರಿಂದ ನಿಮಗೆ ಡೆಲಿವರಿ ಪರ್ಸನ್ ಎಲ್ಲಿದ್ದಾನೆ, ಎಲ್ಲಿಗೆ ಹೋಗ್ತಿದ್ದಾನೆ, ಎಲ್ಲಿಗೆ ಬರ್ತಿದ್ದಾನೆ, ಇದೆಲ್ಲ ನೀಟಾಗಿ ಕಾಣಿಸುತ್ತೆ. ಸೊ ಇದು ಆಕ್ಚುಲಿ ನಾವು ಬೆಸ್ಟ್ ಎಕ್ಸಾಂಪಲ್ ತಗೊಳ್ಬಹುದು. ಓಕೆ, ಇದರಲ್ಲಿ ಎಷ್ಟೊಂದು ನಾವು ನೋಡಿದೀವಿ ಅಲ್ವಾ, ಇದೇ ತರ ನಾವು ರಿಯಲ್ ವರ್ಲ್ಡ್ ಅಲ್ಲಿ ಎಷ್ಟೊಂದು ದಿನ API ಗಳನ್ನ ಬಳಸ್ಕೊಳ್ತಾ ಹೋಗ್ತೀವಿ. ಓಕೆ, ಅದರಲ್ಲಿ ಒನ್ ಆಫ್ ದ ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನಾವು ಡೈಲಿ ಯೂಸ್ ಮಾಡೋವಂಥದ್ದು ಅಂತಂದ್ರೆ ಮೋಸ್ಟ್ಲಿ ನಮ್ಗೆ ಬುಕಿಂಗ್ ಮಾಡ್ಬೇಕಾದ್ರೆ, ಅಂದ್ರೆ ಕಾರ್ ಬುಕಿಂಗ್ ಮಾಡ್ಬೇಕಾದ್ರೆ ಲೈಕ್ ಓಲಾ, ಊಬರ್, ಎನಿ ಅದರ್, ಇದನ್ನ ಏನ್ ಮಾಡ್ತೀವಿ, ಲೈಕ್ ಝೊಮ್ಯಾಟೊ ತರನೇ ನೀವು ಕ್ಯಾಬ್ ನ ಬುಕ್ ಮಾಡಿದ್ರಿ ಅಂತಂದ್ರೆ ದಿ ಯೂಸಸ್ ದ ಗೂಗಲ್ ಮ್ಯಾಪ್ ಅಲ್ವಾ. ಸೊ ಅದರಲ್ಲಿ ಗೂಗಲ್ ಮ್ಯಾಪ್ ಬರುತ್ತೆ, ಎಲ್ಲಿದ್ದಾರೆ, ಎಷ್ಟು ಹೌ ಮೆನಿ ಮಿನಿಟ್ಸ್ ಈಸ್ ಅವೇ. ಸೊ ಈವನ್ ದ ಫೇರ್ ಈಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ಡಿಸ್ಟೆನ್ಸ್. ಓಕೆ, ಎಷ್ಟು ಡಿಸ್ಟೆನ್ಸ್ ತೋರಿಸ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೂ ಕೂಡ ಫೇರ್ ಡಿಸೈಡ್ ಆಗುತ್ತೆ ಓಲಾ ಕ್ಯಾಬ್ರಲ್ಲಿ. ಇದು ಒಂದಾದ್ರೆ ನೆಕ್ಸ್ಟ್ ಇನ್ನೊಂದು, ನಿಮಗೆ ಯಾವಾಗ್ಲಾದ್ರೂ ಎನಿ ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತಿದ್ದೀರಾ ಅಂತ ಅಂದಾಗ, ವೆಬ್ ಅಪ್ಲಿಕೇಶನ್ ಇರ್ಬೋದು ಅಥವಾ ಮೊಬೈಲ್ ಅಪ್ಲಿಕೇಶನ್ ಇರ್ಬೋದು, ಯೂಶಲಿ ನಿಮಗೆ ಕೇಳುತ್ತೆ ಲಾಗಿನ್ ವಿತ್ ಗೂಗಲ್ ಅಂತ ಆರ್ ಫೇಸ್ಬುಕ್, ಕರೆಕ್ಟಾ? ಸೊ ಹೌ ದಿಸ್ ಈಸ್ ಪಾಸಿಬಲ್? ಥ್ರೂ API ನ. ಸೊ ನೀವು ಯಾವಾಗ್ಲಾದ್ರೂ ನ್ಯೂ ಆಪ್ ನ ಓಪನ್ ಮಾಡಿದಾಗ ಇದು ಬರುತ್ತೆ, ಎನಿ ಆಪ್ ಇರ್ಬೋದು, ಸೈನ್ ಇನ್ ವಿತ್ ಗೂಗಲ್ ಅಂತ. ಸೊ ದಟ್ ಯೂಸಸ್ ದ ಗೂಗಲ್, ಇದು ಗೂಗಲ್ ನ ಐಡೆಂಟಿಟಿ ಯೂಸ್ ಮಾಡಿಕೊಂಡು API ಟು ಸೆಕ್ಯೂರ್ API ಯೂಸ್ ಮಾಡಿಕೊಂಡು ನೀವು ಯಾರು ಅನ್ನೋದನ್ನ ವಿತೌಟ್ ಯುವರ್ ಶೇರಿಂಗ್ ಯುವರ್ ಪಾಸ್ವರ್ಡ್ ಈ ಅಪ್ಲಿಕೇಶನ್ಗೆ ಸೆಂಡ್ ಮಾಡುತ್ತೆ. ಆಕ್ಚುಲಿ ಗೂಗಲ್ ಇನ್ಫಾರ್ಮೇಶನ್ ಶೇರ್ ಮಾಡುತ್ತೆ. ಸೊ ಈ ಇನ್ಫಾರ್ಮೇಶನ್ ಶೇರ್ ಮಾಡಿರೋದನ್ನ ಅಪ್ಲಿಕೇಶನ್ ಟ್ರಸ್ಟ್ ಮಾಡಿ ನಮಗೆ ಲಾಗಿನ್ ಆಗಕ್ಕೆ ಬಿಡುತ್ತೆ. ಸೊ ಈವನ್ ನೀವು ಇನ್ನೊಂದು ಥರ್ಡ್ ಬೆಸ್ಟ್ ಎಕ್ಸಾಂಪಲ್ APIಗೆ ನೋಡ್ಬೋದು ಅಂತಂದ್ರೆ, ಎನಿವೇರ್ ಯು ಆರ್ ಟ್ರೈಂಗ್ ಟು ಮೇಕಿಂಗ್ ಅ ಪೇಮೆಂಟ್. ಓಕೆ, ವೈಲ್ ಮೇಕಿಂಗ್ ಅ ಪೇಮೆಂಟ್. ಸೊ ನೀವು ಇವಾಗ ಮಾಡರ್ನ್ ಡಿಜಿಟಲ್ ಯುಗದಲ್ಲಿ ನಾವು ಎಷ್ಟೊಂದು ಪೇಮೆಂಟ್ಗಳನ್ನ ಮಾಡ್ತಾ ಇರ್ತೀವಿ ಡಿಜಿಟಲಿ. ಸೊ ಅವಾಗ ಏನಾಗುತ್ತೆ, ಸಮಥಿಂಗ್ ನೀವು ಏನಾದ್ರು ಆನ್ಲೈನ್ ಅಲ್ಲಿ ಬೈ ಮಾಡಿದಾಗ, ಸೊ ಯೂಶಲಿ ಇಟ್ ಆಸ್ ಲೈಕ್ ಪೇ ವಯಾ UPI ಇರ್ಬೋದು, ಸೊ ಕ್ರೆಡಿಟ್ ಕಾರ್ಡ್ ಅಂತ ಏನಾದ್ರು ಆಪ್ಷನ್, ನಿಮಗೆ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಲೈಕ್ API. ಸೊ ಅದರಲ್ಲಿ ನೀವು ನೋಡ್ಬೇಕಾದ್ರೆ ಪೇಮೆಂಟ್ ಪ್ರಾಸೆಸಿಂಗ್ ಅಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಯೂಶಲಿ ರಾಜೋಟ್ ಪೇ ಅಂತ ಬರ್ತಾ ಇರುತ್ತೆ, ಪೇಯಿಂಗ್ ವಯಾ ಅಂತ ಹೇಳ್ಬಿಟ್ಟು ಬರ್ತಾ ಇರುತ್ತೆ,
ಅಥವಾ ಪೇಪಾಲ್ ಅಂತ ಬರ್ತಾ ಇರುತ್ತೆ. ಸೊ ಇದೆಲ್ಲದನ್ನ ಹೇಗೆ ಅಂತಂದ್ರೆ ಸೆಕ್ಯೂರ್ಲಿ ನಿಮಗೆ ಸೇಫ್ಲಿ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕಾದಾಗ ಮನಿನಲ್ಲಿ ಸೊ ಈ ಎರಡು API ಗಳನ್ನ ಯೂಸ್ ಮಾಡಿಕೊಂಡು ಪ್ರೋಟೋಕಾಲ್ ಯೂಸ್ ಮಾಡಿಕೊಂಡು ಮನಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಿಸ್ ಇಸ್ ದ ವೆರಿ ಸಿಂಪಲೆಸ್ಟ್. ಸೊ ಇವಾಗ ನಾವು ಮೇನ್ ಪಾಯಿಂಟಿಗೆ ಬರೋದು IAM ಬರ್ಬೇಕಂತಂದ್ರೆ ಸೇಲ್ ಪಾಯಿಂಟ್ ನಲ್ಲಿ ಯಾವಾಗ್ಲಾದ್ರೂ ISC ಇಸ್ ಟ್ರೈಂಗ್ ಟು ಗೆಟ್ ದ ಇನ್ಫಾರ್ಮೇಶನ್ ಏನಾದ್ರು ತಗೊಳ್ಬೇಕಂತಂದಾಗ ಯೂಶಲಿ ಸೇಲ್ ಪಾಯಿಂಟ್ ಯಾವಾಗ್ಲಾದ್ರೂ ರೆಸ್ಟ್ API ನ ಫಾಲೋ ಮಾಡ್ತಿದೆ ಅಂತಂದ್ರೆ ಇಲ್ಲಿ ಆಕ್ಚುಲಿ ಏನನ್ನ ತಗೊಳ್ತಾ ಇದೆ ಅಂತಂದ್ರೆ ಓನ್ಲಿ ದ ಐಡೆಂಟಿಟಿ ಅಂದ್ರೆ ಯೂಸರ್ ಇನ್ಫಾರ್ಮೇಶನ್ ಯೂಸರ್ ಅನ್ನ ಅಕೌಂಟ್ ಡೀಟೇಲ್ಸ್ ನ ಓಕೆ ಆಮೇಲೆ ಅಥವಾ ಎಂಟೈಟಲ್ಸ್ ನ ಯೂಶಲಿ ಇಟ್ ಇಸ್ ಟ್ರೈಂಗ್ ಟು ಟೇಕ್. ಓಕೆ ಸೇಲ್ ಪಾಯಿಂಟ್ ಯಾವ್ದಾದ್ರು ಅಪ್ಲಿಕೇಶನ್ಗೆ ರೆಸ್ಟ್ API ಕಳಿಸ್ತಾ ಇದೆ ಅಂತಂದ್ರೆ ಇಲ್ಲಿ ರೆಸ್ಟ್ API ಅನ್ನೋ HTTP ಅನ್ನೋ ಪ್ರೋಟೋಕಾಲ್ ನ ಯೂಸ್ ಮಾಡಿಕೊಂಡು ಅದು ರೆಸ್ಟ್ API ಇಟ್ ಇಸ್ ಟೇಕಿಂಗ್ ಅ ಯೂಸರ್ ಅಕೌಂಟ್ ಅಂಡ್ ಎಂಟೈಟಲ್ ಡೀಟೇಲ್ಸ್ ಗಳನ್ನ ಇದು ವಾಪಸ್ ಈ ಅಪ್ಲಿಕೇಶನ್ ಇಂದ ಇದಕ್ಕೆ ತಗೊಳ್ತಾ ಇದೆ ಅಂತ ಅರ್ಥ. ಸೊ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಏನಾದ್ರು ಕ್ವೆಶನ್ಸ್ ಇದ್ರೆ ದಯವಿಟ್ಟು ಪಿಂಗ್ ಮಾಡಿ. ಥ್ಯಾಂಕ್ ಯು. ಮೆಸೇಜ್ ಮಾಡಿ.